ಲೈಫ್ ಸಿಗುತ್ತೆ ನಮ್ಮ ಹತ್ರ. ಕಿರಾಪ್ ಸಿಗತ್ತೆ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಕೆಂಗೇರಿ ಮೈನ್ ಬಸ್ ಸ್ಟ್ಯಾಂಡ್ ಮೆಟ್ರೋ ಸ್ಟೇಷನ್. ನಾವ್ ಈ ಕಡೆ ಹೋದ್ರೆ ಮೆಟ್ರೋ ಸಿಗುತ್ತೆ. ಸೊ ಹಿಂಗೆ ಬಂತಂತ ಅಂತಂದ್ರೆ ನಾವು ಇಲ್ಲಿ ಮೈನ್ ಬಸ್ ಸ್ಟ್ಯಾಂಡ್ ಇಂದ ಹಿಡ್ಕೊಂಡು ಈ ಕಡೆಯಿಂದ ಬರ್ಬೋದು. ನೋಡಿ, ಯುನೈಟೆಡ್ ಫಿಶ್ ಸ್ಟಾಲ್ ಅಂತ ಹೇಳಿ ಈ ಶಾಪ್ ಓಪನ್ ಆಗಿ ಎಷ್ಟು ವರ್ಷಗಳಾಯಿತು, ಮತ್ತು ಎಲ್ಲಿಂದ ಮೀನುಗಳೆಲ್ಲ ತರಿಸ್ತಾರೆ, ಮತ್ತು ಬೇರೆ ಬ್ರಾಂಚಸ್ಗಳೆಲ್ಲ ಇದೆ ಇವ್ರದ್ದು. ಈ ಬ್ರಾಂಚ್ ಓಪನ್ ಆಗಿ ಎಷ್ಟು ವರ್ಷಗಳಾಯಿತು, ಯಾವ ತರ ಮೀನ್ ಸಿಗುತ್ತೆ, ಮತ್ತೆ ಇಲ್ಲಿ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲವನ್ನು ಅವ್ರ ಹತ್ರನೇ ಕೇಳೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಸರ್, ನಮ್ಮ ಹೆಸರು ಸಲೀಂ ಅಂತ. ನಮಸ್ಕಾರ ಸರ್. ನಮ್ದು ಅಂಗಡಿ ಇಲ್ಲಿ ಕೆಂಗೇರಿಲಿ ಇರೋದು. ಕೆಂಗೇರಿಲಿ 20 ವರ್ಷದ ಅಂಗಡಿ ಇದೆ ಸರ್. ನಮ್ದು ಮಸೀದಿ ಹತ್ರ 2 ಅಂಗಡಿ ಇದೆ. ಇಲ್ಲಿ ರಾಜ್ಕುಮಾರ್ ಸರ್ಕಲ್ ಹತ್ರ ಮಾಡಿ ಒಂದು 6 ತಿಂಗಳಾಯ್ತು. ಅಂದ್ರೆ ಎಲ್ಲಾ ಕಡೆನೂ ಆ ತರಾನೇ ಕಸ್ಟಮರ್ ಇದ್ದಾರೆ. ಸೀ ಫುಡ್ ಸಿಗತ್ತೆ, ಲಿವರ್ ಫಿಶ್ ಸಿಗತ್ತೆ, ಎಲ್ಲ ಅವೈಲೇಬಲ್ ಇದೆ ನಮ್ಮ ಹತ್ರ. ಎಲ್ಲ ರೀಸನಬಲ್ ರೈಟ್. ಹಳೆ ಅಂಗಡಿ ಇರೋದ್ರಿಂದ ನಾವು ರೈಟ್ಗಳು ಏನು ರೀಸನಬಲ್ ಜಾಸ್ತಿ ಏನು ಮಾರಲ್ಲ. ಇರೋದು ಮಾಮೂಲಿ ಕಸ್ಟಮರ್ ಎಲ್ಲ ನಮ್ಮ ಹುಡ್ಕೊಂಡು ಬರ್ತಾ ಇರ್ತಾರೆ. ಸ್ವಲ್ಪ ದೂರದಿಂದ ಕಸ್ಟಮರ್ ಎಲ್ಲ ನಮ್ಮ ಹತ್ರ ಮೀನ್ ಎಲ್ಲ ವೆರೈಟಿ ಸಿಗತ್ತೆ. ನಮ್ಮ ಅಂಗಡಿ ಹೆಸರು ಯುನೈಟೆಡ್ ಫಿಶ್ ಸ್ಟಾಲ್ ಅಂತ ಇಟ್ಟಿದೀವಿ. ಈ ಅಂಗಡಿ ಮಾಡಿ ರೀಸೆಂಟ್ಲಿ ಒಂದು 6 ತಿಂಗಳು ಆಗ್ತಾ ಇದೆ. 6 ತಿಂಗಳು ಆಗ್ತಾ ಇದೆ ಈ ಅಂಗಡಿ ಮಾಡಿ. ನಮ್ದು ಅಂಗಡಿ ಇರೋದು ಕೆಂಗೇರಿ ಮಸೀದಿ ಹತ್ರ ಒಂದು ಅಂಗಡಿ ಇದೆ, ಮತ್ತೆ ಮಸೀದಿ ಕಾಂಪ್ಲೆಕ್ಸ್ ನ ಒಂದು ಅಂಗಡಿ ಇದೆ. ಅದು 2 ಅಂಗಡಿನೂ ಹಳೇದು. ಅಲ್ಲಿಂದ ಪ್ರೆಸೆಂಟ್ ಈ ಅಂಗಡಿ ಸ್ವಲ್ಪ ಚೆನ್ನಾಗಿ ಕಾಣ್ತು, ಸ್ವಲ್ಪ ಪಾರ್ಕಿಂಗ್ ಇದೆ ಅಂತ ಈ ಅಂಗಡಿ ಮಾಡಿದೀವಿ. ಇದು ರಾಜ್ಕುಮಾರ್ ಸರ್ಕಲ್ ಹತ್ರ ಬರೋದು ಅಂಗಡಿ. ಇದು ಜಸ್ಟ್ ಕೆಂಗೇರಿ ಸಿಗ್ನಲ್ ಗೆ ಸೇರ್ಸೋದು ಅಂಗಡಿ ಇದು. ಎಲ್ಲಾ ಕಡೆಯಿಂದ ನಮ್ಗೆ ಇಲ್ಲಿ ಸ್ವಲ್ಪ ಏನಿದೆ ರೀಸನಬಲ್ ರೇಟ್ ಸಿಗತ್ತೆ ಸರ್. ನಮ್ದೆಲ್ಲ ಮಂಗಳೂರ್ದು ಬರ್ತದೆ, ನಮ್ದು ಡ್ಯಾಮ್ಗಳು ಬರ್ತದೆ, ಕೆಲವು ಆಂಧ್ರದೂ ಬರ್ತದೆ. ಇವಾಗ ಡ್ಯಾಮ್ಗಳು ಎಲ್ಲ ಮೆಣಸಿನ ಬೆಳೆ ಆ ಥರದ್ದೆಲ್ಲ ನಮ್ಗೆ ಲಿಂಕ್ ಬರೋದು. ಮೆಣಸಿನ ಬೆಳೆ ಡ್ಯಾಮು, ಈ ಕಣಗ, ಅದೆಲ್ಲ ಡ್ಯಾಮಿಂದ ನಮ್ಗೆ ಮೀನ್ ಬರೋದು ಸರ್. ಸೋನಾ ಡ್ಯಾಮಿಂದ, ಬಿರ್ರಿ ಕಡೆಯಿಂದ ಎಲ್ಲಾ ಕಡೆಯಿಂದ ಬರ್ತದೆ. ಡೈಲಿ ಫ್ರೆಶ್ ಮೀನ್ ಸರ್. ಡೈಲಿ ಮೀನ್ ಬರ್ತಾ ಇರ್ತದೆ, ಡೈಲಿ ಗಾಡಿಗಳು ಬರ್ತದೆ. ಹೋಲ್ಸೇಲ್ ಇದೆ, ರಿಟೇಲ್ ಇದೆ ನಮ್ಮ ಹತ್ರ. ನಾವು ಹೋಲ್ಸೇಲ್ ಕೊಡ್ತೀವಿ, ಇಲ್ಲಿ ರಿಟೇಲು ಮಾಡ್ತೀವಿ. ಅದಕ್ಕೋಸ್ಕರ ಡೈಲಿ ಫ್ರೆಶ್ ಮೀನು ತರಿಸಲೇಬೇಕಾಗುತ್ತೆ. ನಾವು ತರಿಸಿ ನಮ್ ಡೈಲಿ ಏನಿದೆ ಫ್ರೆಶ್ ಮೀನು. ಸೀ ಫುಡ್ ಎಲ್ಲ ಫ್ರೆಶ್ ಇರುತ್ತೆ. ಲಿವರ್ ಫಿಶ್ ಡೈಲಿ ಬೇಕಾದ್ರೆ ಡೈಲಿ ಫ್ರೆಶ್. ಇನ್ನು ಲೈವ್ ಫಿಶ್ ಸಿಗತ್ತೆ ನಮ್ಮ ಹತ್ರ. ನಮಸ್ಕಾರ, ನಮ್ಮ ಹೆಸರು ಸಲ್ಮಾನ್ ಅಜರ್. ಮಂಗಳೂರು, ಆಂಧ್ರ, ಡ್ಯಾಮು ಎಲ್ಲಾ ಕಡೆಯಿಂದ ಬರುತ್ತೆ. 20 ವರ್ಷ ಆಯ್ತು. 20 ವರ್ಷ ಆಯ್ತು. ಚೆನ್ನಾಗೈತೆ. ಬಾಂಗ್ಡ, ಮತ್ತಿ, ಅಂಜಲ್ಲು, ಶೀಲಾ, ಕೋಲಾಚಿ, ಸೀ ಫುಡ್, ಫ್ರಾನ್ಸು, ಟೈಗರ್ ಫ್ರಾನ್ಸ್ ಎಲ್ಲ ಸಿಗುತ್ತೆ. ಮತ್ತೆ ಡ್ಯಾಮ್ ಮೀನ್ ಬರುತ್ತೆ. 10 kg 6 kg ಪ್ರಭು, ಪಾಂಪ್ಲೆಂಟು ಎಲ್ಲ ಸಿಗುತ್ತೆ. ಎಲ್ಲ ಆರ್ಡರ್ ನಿಂದ ಬರ್ತಾರೆ. ನೋಡ್ರಿ ಯಾವ ತರ ಮೀನ್ ಸಿಗುತ್ತೆ. ಬರುತ್ತೆ, ಒಂದು 6 kg ಮೀನ್ ಬರುತ್ತೆ. 6 kg ಬರುತ್ತೆ. ಅದು ಸಿಲ್ವರ್ ಕ್ಯಾಟ್ಲಾಗು, KRS ಡ್ಯಾಮ್. ಪ್ರೈಸ್ 220. ಹೋಲ್ಸೇಲ್ ಬಂದು 130. ಇದು ಶೀಲಾ ಮೀನ್ ಅಂತಾರೆ. ಶೀಲಾ ಮೀನು ಅದು ತುಂಬಾ ಚೆನ್ನಾಗಿರುತ್ತೆ. ಶೀಲಾ ಮೀನ್ ಅಂದ್ರೆ ಇದೇ ಮೀನು. ಮಾತ್ರ ಈ ಮೀನು ತುಂಬಾ ಲೈಟ್ ಮೀನ್. ಇದು ಕಸ್ಟಮರ್ಗಳಿಗೆ ತುಂಬಾ ಇಷ್ಟ ಆಗತ್ತೆ ಮೀನ್. ಇದು ಈ ಮೀನಿಂದ ತುಂಬಾ ಇದ್ ಮಾಡ್ತಾರೆ, ಮತ್ತೆ ಕೇಳ್ಕೊಂಡ್ ಬರ್ತಾರೆ ಜನರು ಇದೇ ಮೀನ್ ಬೇಕಂತ. ಮತ್ತೆ ಅದೇ ತರ ಟೇಸ್ಟ್ ಇರ್ತದೆ ಮೀನ್. ಇದು ಟೇಸ್ಟ್ ಸೇಮ್ ಮೀನು, ಚೆನ್ನಾಗಿರ್ತದೆ ಮೀನು. ಮುಳ್ಳು ಏನು ಬರಲ್ಲ ಸರ್, ಸೆಂಟ್ರ್ ಮುಳ್ಳು ಇರುತ್ತೆ. ಮುಳ್ಳು ತರ ಕಾಣಲ್ಲ ಸರ್, ಒಂಥರ ಪ್ಲಾಸ್ಟಿಕ್ ತರ ಮುಳ್ಳು ಬರ್ತದೆ. ಮೀನ್ ಮಾತ್ರ ಚೆನ್ನಾಗಿರ್ತದೆ ಸರ್. ಕೆಜಿ 680 ಇದೆ. ಇವಾಗ ರೀಸನಬಲ್ ರೈಟ್ ಗಳು ಜಾಸ್ತಿ ಇದೆ. ಸಮುದ್ರ ಮೀನ್ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ರೈಟ್ ಜಾಸ್ತಿ ಇದೆ. ಅದೇ ರೇಟ್ ಇರಲ್ಲ, ರೈಟ್ ಕಡಿಮೆ ಆಗ್ತದೆ. ನೀವು ಕೂಡ ಬಂದು ಕಾಂಟ್ಯಾಕ್ಟ್ ಮಾಡಬಹುದು.
ಇದೆಲ್ಲ ಮಿಕ್ಸ್ ಇದರಲ್ಲಿ ಮಿಕ್ಸ್ ಇದರ ಒಂದು ವೆರೈಟಿ ಎಲ್ಲ ಇರ್ತದೆ ಇದರಲ್ಲಿ. ಇದೆಲ್ಲ ಮಿಕ್ಸ್ ಬರೋದು ಇದು. ನಿಮ್ಗೆಲ್ಲ ಒಂಥರ ವೆರೈಟಿ ಅದರಲ್ಲಿ ಏನ್ ಮೀನ್ ಬೇಕು ಅದರಲ್ಲಿ ಎಲ್ಲ ಮಿಕ್ಸ್ ಎಲ್ಲ ವೆರೈಟಿ ಬರ್ತದೆ. ಅದರಲ್ಲಿ ನಿಮ್ಗೆ ಬೇಕಿರೋದು ಐಟಮ್ ಅದರಲ್ಲಿ ಏನಿದೆಯೋ ಅದೇ ತರ ಐಟಮ್ ಸಿಗತ್ತೆ ಇಲ್ಲಿ. ಇಲ್ಲಿ ಫ್ರಾನ್ಸ್ ಸೀ ಫುಡ್ ಬರ್ತದೆ, ಅದರಲ್ಲಿ ಲಿವರ್ ಫುಡ್ ಬರ್ತದೆ. ಫ್ರಾನ್ಸ್ ಎನಿ ಟೈಮ್ ಇರ್ತದೆ. ಫ್ರಾನ್ಸ್ 580 ರೂಪಾಯಿ ರೈಟ್ ಇರ್ತದೆ. ರೀಸನಬಲ್ ರೈಟ್ ಇರಲ್ಲ, ಹೆಚ್ಚು ಕಮ್ಮಿ ಆಗತ್ತೆ ರೈಟ್. ಇದು ಕುಕ್ಕರ್ ಪರೆ ಅಂತಾರೆ ಇದಕ್ಕೆ. ಕುಕ್ಕರ್ ಪರೆ ಇದಕ್ಕೆ ಬೋನ್ಲೆಸ್. ಇದು ಮೀನ್ ಮುಳ್ಳು ಬರಲ್ಲ, ಮೀನ್ ಮಾತ್ರ ಚೆನ್ನಾಗಿರುತ್ತೆ. ಅದು 580 ಇರ್ತದೆ ಕೆಜಿ. ಮತ್ತೆ ರೀಸನಬಲ್ ಇರಲ್ಲ, ರೈಟ್ ಕಡಿಮೆ ಇರ್ತದೆ. ಆತರ ಇಲ್ಲ ಕಬಾಬಿಗೆ ಫ್ರೈಗೆ ಹೆಲ್ತ್ ಒಳ್ಳೇದು ಮೀನ್. ಅದು ಹೆಲ್ತ್ ತುಂಬಾ ಒಳ್ಳೇದು ಮೀನ್. ಅದು ಬೋನ್ಲೆಸ್ ಎಲ್ಲ ತಿನ್ಬೋದು. ಬೋನ್ಲೆಸ್ ಅದು ಮೀನ್ ಚೆನ್ನಾಗಿರ್ತದೆ, ಬೋನ್ ಬರಲ್ಲ ಜಾಸ್ತಿ. ಮಕ್ಳು ತಿನ್ನೋಕು ಏನು ಟೆನ್ಷನ್ ಇಲ್ಲ, ತುಂಬಾ ಚೆನ್ನಾಗಿರ್ತದೆ. ತವಾ ಫ್ರೈ ಮಾಡ್ಬೋದು, ಕಬಾಬ್ ಮಾಡ್ಬೋದು, ಸಾಂಬಾರು ಮಾಡ್ಬೋದು. ಎಲ್ಲ ತುಂಬಾ ಒಳ್ಳೇದು. ಸೀ ಫುಡ್ ನಿಮ್ಗೆ ಇದು ಫ್ಯಾಟ್ ಬರಲ್ಲ, ಆದ್ರೆ ಅದಕ್ಕೆ ಫ್ಯಾಟ್ಲೆಸ್ ಮೀನು ಚೆನ್ನಾಗಿರ್ತದೆ. ಇದು ಬಾಂಗ್ಡಾ ಮೀನ್ ಅಂತ, ಬಾಂಗ್ಡಾ ಅಂತಾರೆ, ಐಲೆ ಅಂತಾರೆ. ಇದು ಮೀನ್ ಫ್ರೈ ಮಾಡಕ್ ಚೆನ್ನಾಗಿರುತ್ತೆ, ಸಾಂಬಾರಿಗೆ ಚೆನ್ನಾಗಿರುತ್ತೆ ಸರ್. ಇದು ಎಲ್ಲದಕ್ಕೂ ಒಂಥರ ಬೆಸ್ಟ್. ಅದೇ ಜಾಸ್ತಿ ಓಡು, ಅದೇ ಜಾಸ್ತಿ ಸೇಲಿಂಗ್ ಇರುತ್ತೆ ನಮ್ಗೆ. ತುಂಬಾ ಜಾಸ್ತಿ ಅದೇ ಸೇಲಿಂಗ್ ಇರುತ್ತೆ. ಬಾಂಗ್ಡಾನೇ ಎಲ್ಲಾ ಕಸ್ಟಮರ್ಗೆ ಬಾಂಗ್ಡಾನೇ ಲೈಕ್, ಬಾಂಗ್ಡಾನೇ ಜಾಸ್ತಿ ಲೈಕ್ ಮಾಡೋದು. ಬಾಂಗ್ಡಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲಾರು ನಮ್ಮವರು ಯಾರು ಇರ್ಲಿ, ಅವ್ರ ಬಾಂಗ್ಡಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇದು ಪಾರೆ ಅಂತ, ನಮ್ಮ ಅಂಜಲ್ ಮೀನ್ ಬರ್ತದಲ್ಲ ಸೇಮ್ ಅದೇ ತರ ಬರ್ತದೆ. ಅದು ಬೋನ್ಲೆಸ್ ಸರ್, ಬೋನ್ಲೆಸ್ ಮಾಡಿರೋದು, ಮುಳ್ ತೆಗ್ದಿರೋದು, ಮುಳ್ ತೆಗ್ದಿ ಬೋನ್ಲೆಸ್ ಮಾಡಿರೋದು. ಸೇಮ್ ನಮ್ಮ ಅಂಜಲ್ ಮೀನ್ ತರ ಬರ್ತದೆ, ಅಂಜಲ್ ತರ. ಮತ್ತೆ ಟೇಸ್ಟ್ ಚೆನ್ನಾಗಿರ್ತದೆ, ಚೆನ್ನಾಗಿ ಸೂಪರ್. ಇದು ನೀವು ಫ್ರೈ ಮಾಡ್ಬೋದು, ಸಾಂಬಾರ್ ಅಷ್ಟರಲ್ಲೇ ಫ್ರೈ ಕಬಾಬ್ ತುಂಬಾ ಸೂಪರ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಸಿಲ್ವರ್ ಕ್ಯಾಟ್ಲಾ ಅಂದ್ಬಿಟ್ಟು ಇದು 6.5 to 7 kg ಮೀನು ಬರುತ್ತೆ ಇದು. ಸೊ ಇಬ್ರು ಕೂಡ ಎರಡು ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ನೋಡಿ. ಈ ಥರ ದೊಡ್ಡ ದೊಡ್ಡ ಮೀನುಗಳನ್ನ ಕೂಡ ತರಿಸ್ತಾರೆ ಇವರು. ಸೊ ನಿಮಗೆ ಫಂಕ್ಷನ್ಗಳಿಗೆಲ್ಲ ಬೇಕು ಅಂತ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಫಿಶ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ವೈಟ್ ಪಾಂಪ್ಲೆಂಟ್ ಎಲ್ಲ ಬರುತ್ತೆ ನಮ್ಮ ಹತ್ರ. ಈಗ ಗುರುವಾರ ಅಂತ ಐಟಮ್ ಇಲ್ಲ, ಶನಿವಾರ ಬಂದ್ರೆ ಎಲ್ಲ ಐಟಮ್ ಇಷ್ಟ ಆಗ್ತಿರುತ್ತೆ. 650 ನೋಡಿ ಫ್ರೆಂಡ್ಸ್. ಈ ತರ ರೆಡ್ ಕಿರಾಬು ಬರ್ತದೆ ನಮ್ಮ ಹತ್ರ. 4 ತರ ಕಿರಾಬ್ ಇರುತ್ತೆ. ಈ ತರನು ಕಿರಾಬ್ ಸಿಗತ್ತೆ. ಇದು ರೆಡ್ ಕಿರಾಬ್ ಅಂತ ಸರ್, ರೆಡ್ ಕಿರಾಬು. ಇದು ಸ್ವಲ್ಪ ರೈಟ್ ಕಡಿಮೆ ಇರುತ್ತೆ. ಇದು 380 ತರ ಸಿಗುತ್ತೆ ರೈಟ್. ರೆಡ್ ಕಿರಾಬ್ ಅಂತಾರೆ ಇದಕ್ಕೆ. ಸರ್ ಕೆಜಿಗೆ ಇದು ಒಂದು 7-8 ತರ ಬರ್ತದೆ ಸರ್. ಇದು ದಾಟ್ ಕಿರಾಬ್ ಅಂತಾರೆ. ಇದು 280 ಆಗತ್ತೆ ಕೆಜಿ. ದಾಟ್ ಕಿರಾಬು ಇದು 280 ಆಗತ್ತೆ ಕೆಜಿ. ಇದು ನಿಮ್ಗೆ ಕೆಜಿಗೆ ಒಂದು 8, 9, 10 ತರ ಬರ್ತದೆ ಸರ್. ಇದು ಸ್ವಲ್ಪ ಮೀಡಿಯಂ ಆಗಿ ಬರೋದು. 280 ಇರ್ತದೆ ಕೆಜಿ. ರೀಸನಬಲ್ ರೇಟ್ ಇರಲ್ಲ, ರೈಟ್ ಕಮ್ಮಿ ಮಾಡ್ಕೊಡ್ತೀವಿ. ಫ್ರಾನ್ಸ್ ಸರ್ ಎನಿ ಟೈಮ್ ಇರ್ತದೆ ನಮ್ಮ ಹತ್ರ. ಏಕ್ದಮ್ ಫ್ರೆಶ್ ಆಗಿರುತ್ತೆ, ಎನಿ ಟೈಮ್ ಇರುತ್ತೆ. ನಿಮ್ಗೆ ಯಾವ ತರ ಸೈಜ್ ಬೇಕು ಆ ತರ. ಟೈಗರ್ ಫ್ರಾನ್ಸ್ ಬರುತ್ತೆ, ಮಾಮೂಲಿ ಫ್ರಾನ್ಸ್ ಬರುತ್ತೆ. ಇದೆಲ್ಲ ದೊಡ್ಡ ಫ್ರಾನ್ಸ್, ಫ್ರೆಶ್ ಫ್ರಾನ್ಸ್ ಏಕ್ದಮ್ ಅವಾಗ್ಲೇ ಬರೋದು ನಮ್ಮ ಹತ್ರ. ಯಾವಾಗ ಬೇಕಾದ್ರೆ ಬನ್ನಿ, ಎನಿ ಟೈಮ್ ಇರ್ತದೆ ಫ್ರಾನ್ಸ್. ರೀಸನಬಲ್ ರೈಟ್ ಹಾಕೊಡ್ತೀವಿ. ರೈಟ್ ಏನು ಜಾಸ್ತಿ ಆತರ ಮಾಡಲ್ಲ, ರೀಸನಬಲ್ ರೈಟ್ ಹಾಕೊಡ್ತೀವಿ. ಎಲ್ಲ ಫಂಕ್ಷನ್ಗಳಿಗೆ ಇರ್ಲಿ, ಏನಾರು ಇರ್ಲಿ, ಫಂಕ್ಷನ್ ಅಂತಲ್ಲ ಸರ್, ಮನೆಗಳಿಗೆ ಇರ್ಲಿ, ಆ ತರ ಏನಿಲ್ಲ. ಏಕ್ದಮ್ ಫ್ರೆಶ್ ಫ್ರಾನ್ಸ್. ಅವಾಗ ಯಾವಾಗ ಬೇಕು ಅವಾಗ ಆರ್ಡರ್ ಕೊಟ್ಟರು ತಗೊಂಡ್ ಬಂದ್ಕೊಡ್ತೀವಿ ಸರ್. ಇದು 580 ಇದೆ. ರೀಸನಬಲ್ ರೈಟ್ ಅದೇ ತರ ಇರಲ್ಲ, ರೈಟ್ ಕಮ್ಮಿ ಮಾಡ್ಕೊಡ್ತೀವಿ. ಫಿಶ್ ಬೋನ್ಲೆಸ್ ಬರುತ್ತೆ ಅದು. ಮುಳ್ಗಿಲ್ ಏನು ಬರಲ್ಲ. ಕನ್ನಡದಲ್ಲಿ ಬಾಳೆ ಮೀನ್ ಅಂತೀವಿ. ಅದು ಬಂದು ರಘು ಮೀನು, ಅದು ನಾಟಿ ಗೊದ್ಲೆ ಮೀನು. ಅದು ಗೊದ್ಲೆ ನಾಟಿ ಮೀನು. ತಿಂದ್ರೆ ಜೀವಕ್ಕೆ ಒಳ್ಳೇದು. ಅದು ಬಂದು ಪಾಂಪ್ಲೆಂಟ್, ಆಂಧ್ರ ಪಾಂಪ್ಲೆಂಟ್. ಅದು ಬಂದು ಗಿಲಾಸ್ ಕಪ್, ಡ್ಯಾಮ್ ಇಂದ ಬಂದಿರೋದು ಗಿಲಾಸ್ ಕಪ್. ಇದು ಸಾಲ್ಮನ್ ಫಿಶ್ ಸರ್. ಸಾಲ್ಮನ್ ಅದು ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೇದು. ಅದು ಸಾಲ್ಮನ್ 2 ತರ ಬರುತ್ತೆ. ಇಂಡಿಯನ್ ಸಾಲ್ಮನ್ ಬರುತ್ತೆ, ಮತ್ತೆ ಫಾರಿನ್ ಸಾಲ್ಮನ್ ಬರುತ್ತೆ. ಇದು ಇಂಡಿಯನ್ ಸಾಲ್ಮನ್. ಇದು ಚೆನ್ನಾಗಿದೆ. ಇದು ಈ ತರ ಕಲರ್ ಬಂದ್ರೆ, ಈ ತರ ಬಂದ್ರೆ ಇಂಡಿಯನ್ ಸಾಲ್ಮನ್ ಅಂತ ಸರ್. ಅದು ಪಿಂಕ್ ಬರ್ತದೆ ಸರ್. ಪಿಂಕ್ ಬಂದ್ರೆ ಅದು ಫಸ್ಟ್ ಸಾಲ್ಮನ್. ಅದು ಈಜಿ.
ಇದು ಕೂಡ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ. ಸಾಂಬಾರು ಫ್ರೈ ಎರಡು ಮಾಡ್ಬೋದು. ಮತ್ತೆ ಹೆಲ್ತಿಗೆ ತುಂಬಾ ಒಳ್ಳೇದಿದೆ, ತುಂಬಾ ಒಳ್ಳೇದು. ಮಕ್ಕಳಿಗೆಲ್ಲ ಕೊಡ್ಬೋದು. ಮಕ್ಕಳಿಗೆಲ್ಲ ಕೊಡ್ಬೋದು. ಸರ್ ಇದು ಬ್ಲೂ ಕ್ರಾಬ್. ಬ್ಲೂ ಕ್ರಾಬ್ ಅದೇನಂದ್ರೆ ಅದಕ್ಕೆ ಬಿಡಿ ಏನಂದ್ರೆ ಬ್ಲೂ ಕ್ರಾಬ್ ನಾಗೆ 4 ತರ ಬರುತ್ತೆ. ಮಾತ್ರ ಎಲ್ಲರಿಗಿನ ಬೆಸ್ಟ್ ಬ್ಲೂ ಕ್ರಾಬ್. ಬ್ಲೂ ಕ್ರಾಬ್ ನಾಗೆ ಮಾಂಸ ಬರುತ್ತೆ, ಟೇಸ್ಟ್ ಬರುತ್ತೆ, ತಿನ್ನೋಕು ಒಂಥರ ಸೂಪರ್ ಆಗಿರ್ತದೆ. ಅದು ಸಾಂಬಾರ್ ಮಾತ್ರ ಮಾಡ್ಬೋದು. ಸಾಂಬಾರ್ ಇಲ್ಲ ಸರ್, ಸೂಪ್ ಮಾಡ್ತಾರೆ, ಫ್ರೈ ಮಾಡ್ತಾರೆ, ಕಬಾಬ್ ತರ ಮಾಡ್ತಾರೆ, ಮತ್ತೆ ತಿನ್ನೋಕು ಟೇಸ್ಟ್ ಚೆನ್ನಾಗಿರ್ತದೆ ಬ್ಲೂ ಕ್ರಾಬ್. 4 ತರ ಕ್ರ್ಯಾಬ್ ಅಂದ್ರಲ್ಲ, ಯಾವ ತರ ಇದೆ? ಇನ್ನೂ ಇದೆ ಸರ್, ತೋರಿಸ್ತೀನಿ. ಓಕೆ ಅದನ್ನ ಇದು ಟೂನಾ ಫಿಶ್. ಟೂನಾ ಫಿಶ್ ನಮ್ ಬ್ರದರ್ ಜಿಮ್ ಮಾಡ್ತಾರಲ್ಲ, ಅವರಿಗೆ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೇದು. ಜಿಮ್ ಮಾಡೋರಿಗೆ ಏನು ಇದೆಲ್ಲ ಫುಲ್ ಅದು ವಿಟಮಿನ್ ಇರ್ತದೆ ಇದರಲ್ಲಿ. ಟೂನಾ ಫಿಶ್ ಅಂದ್ರೆ ಫುಲ್ ಒಂಥರ ಒಳ್ಳೆ ಪ್ರೋಟೀನ್ ಫುಲ್ ಜಾಸ್ತಿ ಇರ್ತದೆ. ಜಾಸ್ತಿ ಜಿಮ್ಮರೇ ಲೈಕ್ ಮಾಡೋದು, ಮತ್ತೆ ಸೂಪರ್ ಆಗುತ್ತೆ ಟೂನಾ. ಅದು ಸರ್ ಕೆಜಿ ಇದು ಬಂದು 450 ಇದೆ. ಮಕ್ಕಳು ಕೂಡ ತಿನ್ಬೋದು. ಮಕ್ಕಳು ಎಲ್ಲ ತಿನ್ಬೋದು. ಬೋನ್ಸ್ ಬರಲ್ಲ ನಿಮ್ಗೆ, ಬೋನೇ ಬರಲ್ಲ. ಸೆಂಟ್ರ್ ಒಂದೇ ಬೋನ್ ಬರೋದು, ಬೋನು ಕಾಣಲ್ಲ. ಮತ್ತೆ ಜಿಮ್ಮರಿಗೆ ತುಂಬಾ ಒಳ್ಳೇದು. ಅದು ಲೈಕ್ ಮಾಡೋದು ಜಾಸ್ತಿ. ಯಾವ್ದು ಚೂರು ಫ್ಯಾಟ್ ಬರಲ್ಲ, ಸೀ ಫುಡ್ ಇದೆಲ್ಲ. ಇದು ಇನ್ನೊಂದ್ ತರ ಕ್ರಾಬ್. ಸೆಕೆಂಡ್ ಕ್ರಾಬ್ ದಾಟ್ ಅಂತಾರೆ. ಇದು ಕೂಡ ಸೂಪ್ ಮಾಡ್ಬೋದು. ಇದು ಒಂಥರ ಮಾಡ್ಬೋದು ಸರ್, ಇದು ಚೆನ್ನಾಗಿರುತ್ತೆ. ಇದು ಒಂದು ಕೆಜಿಗೆ ಎಷ್ಟು ಬರುತ್ತೆ? ಒಂದ್ ಕೆಜಿಗೆ 4ರಿಂದ 5 ಅಷ್ಟೇ ಅವರೇ. ಇದೇನ್ ರೇಟ್ ಇದೆ ಕ್ರಾಬ್? ಸರ್ ಇದು ಬಂದು 580 ಇದೆ. ಆ ಬ್ಲೂ ಕ್ರಾಬ್ ಬಂದು 780 ಇದೆ. ಇದು 780 ಇದೆ. ಇದು 580. ಹಾಯ್ ಫ್ರೆಂಡ್ಸ್, ನಮ್ ಜೊತೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ. ಇವರು ಕೂಡ ಡೈಲಿ ಕಸ್ಟಮರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವ್ಯಾವ ತರದ ಮೀನೆಲ್ಲ ಅವ್ರ ತಗೊಂಡು ಹೋಗ್ತಾರೆ ಅಂದ್ಬಿಟ್ಟು ಅವ್ರ ಹತ್ರನೇ ಕೇಳೋಣ ಬನ್ನಿ. ನಮ್ಮ ಹೆಸರು ಮುನ್ಸ್ವಾಮಿ ಸರ್. ನಮಸ್ಕಾರ. ನೀವು ಎಷ್ಟು ವರ್ಷದಿಂದ ಇಲ್ಲಿ? ನಾವು ಒಂದು 5-6 ವರ್ಷದಿಂದ ತಗೊಂತ ಇದೀವಿ ಸರ್. ಪರ್ಮನೆಂಟ್ ಆಗಿ ಮಸೀದ್ ಇದೆ ಅವ್ರಿಗೆ ಫಸ್ಟ್. ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಬಂದು 6 ತಿಂಗಳು 7 ತಿಂಗಳಾಯ್ತು. ಅಲ್ಲಿ ಬಿಟ್ಟು ಇವಾಗ ಪರ್ಮನೆಂಟ್ ಆಗಿ ಇಲ್ಲೇ ಕಸ್ಟಮರ್. ನಾವು ನಮ್ಮವ್ರಿಗೆ ಕಳ್ದವ್ರಿಗೆ ಇಲ್ಲೇ ಕಳ್ಸೋದು. ಒಳ್ಳೆ ಫ್ರೆಶ್ ಮೀನ್ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಹೆಂಗ್ ಬೇಕಾದ್ರೆ ಹಂಗ್ ಕೊಡ್ತಾರೆ. ನೀವು ಬಂದ್ರೆ ಯಾವ ಮೀನ್ ತಗೊಳ್ತೀರಾ? ನಾವು ಚಿಪ್ಪನ್ದು ನೋಡ್ತೀವಿ, ಕಮ್ಮಿ ರೇಟ್ದು. ನಾವು ಬಡವರು. ಅಂದ್ರೆ ನಿಮ್ಗೆ ಯಾವ ಸಾಂಬಾರ್ ಮಾಡ್ತೀರಾ? ಸಾಂಬಾರು, ಫ್ರೈ, ಕಬಾಬು. ನಿಮ್ಗೆಲ್ಲ ಮೀನೆಲ್ಲ ಇಷ್ಟ ಆಗಿದೆ? ಯಾವಾಗ ಕಂಪ್ಲೇಂಟ್ ಏನಿಲ್ಲ. ಒಳ್ಳೆ ಮೀನ್ ಕೊಡ್ತಾರೆ. ಕಸ್ಟಮರ್ಗೆ ಏನ್ ಹೇಳ್ತೀರಾ? ತಗೊಳ್ಳೋರ್ಗೆ ಒಳ್ಳೆ ಮೀನ್ ಕೊಡ್ತಾರೆ. ಈ ಒಳ್ಳೆ ಅಂಗಡಿ ಇಟ್ಟಿದ್ದಾರೆ ಇಲ್ಲಿ ಸರ್ಕಲ್ ಅಲ್ಲಿ. ಇಲ್ಲೇ ಹೋಗಿ, ಬೇರೆ ಕಡೆ ಹೋಗ್ಬೇಡಿ. ಹಳೇದು ಪಳೇದು ಕೊಡ್ತಾರೆ. ಇಲ್ಲಿ ನೀವು ಯಾರು ತೋರಿಸಿದ್ರು ಅವರೇ ಹೇಳ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಇಲ್ಲಿ ಬೇಡ ಆಗ್ತಾರೆ. ನೀವೆಲ್ಲ ಫ್ರಾನ್ಸ್ ಎಲ್ಲ ಟ್ರೈ ಮಾಡ್ತೀರಾ? ಒಂದು 2 ದಿವಸ ತಗೊಂಡೋಗಿದ್ವಿ, 600 ರೂಪಾಯಿ ಕೊಟ್ಟು. ಚೆನ್ನಾಗಿತ್ತು. ಚೆನ್ನಾಗಿತ್ತು. ಅದು ಮನೆಯಿಂದ ನಮ್ಮ ಅಳಿಯ ಮಗಳು ಬಂದ್ರೆ ಅವ್ರು ತಗೊಂಡೋಗ್ತಾರೆ. ನಾವು ತಗೊಂಡೋಗಿ ಮಾಡಲ್ಲ, ಅಷ್ಟು ಇದಿಲ್ಲ. ಇದು ನಾಟಿ ಕುಚ್ಚ ಅಂತಾರೆ ಇದಕ್ಕೆ. ಎಲ್ಲಾ ಕಡೆ ಸಿಗಲ್ಲ ಮೀನ್ ಇದು. ಲೈಫ್ ಸಿಗತ್ತೆ ನಮ್ಮ ಹತ್ರ. ಇದೆಲ್ಲಾ ಕಡೆ ಒಂದೊಂದ್ ಕಡೆ ಎಲ್ಲಾ ಕಡೆನೂ ಸಿಗಲ್ಲ. ಸಿಗತ್ತೆ, ಮಾತ್ರ ಲೈಫ್ ಇರಲ್ಲ. ಇದು ನಮ್ಮ ಹತ್ರ ಲೈಫ್ ಸಿಗತ್ತೆ. ಲೈಫ್ ಮೀನ್ ಇದು. ಸರ್ ಇಲ್ಲಿ 4 ಜನ ಮಾಡ್ತೀವಿ ಸರ್. ನಾವು ಸೇರಿ 4 ಜನ. ನನ್ನ ತಮ್ಮ ಇದ್ದಾನೆ, ಇವ್ ನಮ್ಮ ತಮ್ಮ ಸಲ್ಮಾನ್ ಶರೀಫ್ ಅಂತ. ಸರ್ ಅವರೇ ಮೇನ್. ಅವ್ರು ಮೀನ್ ಕಟ್ ಮಾಡೋದಿರ್ಲಿ, ಅಂಗಡಿ ನೋಡ್ಕೊಳೋದಿರ್ಲಿ ಅವರೇ. ನಾವು ಜಾಸ್ತಿ ಇರಲ್ಲ, ಅವರೇ ಜಾಸ್ತಿ ಇರೋದು. ಇವರೇ ಜಾಸ್ತಿ ಇದ್ದಾರೆ. ಮೀನ್ ಇನ್ಚಾರ್ಜ್ ಅವ್ರದ್ದು. ಇವನು ಚಿಕ್ಕಮ್ಮ ತಮ್ಮ ಮಗ ಆಗ್ಬೇಕು, ಇವನು ತಮ್ಮನೇ ಆಗ್ಬೇಕು. ಇವ್ರ ಹೆಸರು ಶಾಬಾಜ್ ಅಂತ. ಶಾಬಾಜ್. ಯಾಕಂದ್ರೆ ಇವರೆಲ್ಲ ಕೆಲಸ ಕಲ್ಕೊಂಡಿದ್ದಾರೆ, ಕೆಟ್ರು ಇವರೆಲ್ಲ. ಇವರೆಲ್ಲ ಇದೇ ಅಂಗಡಿಲಿ ಇರ್ತಾರೆ ಸರ್. ಇವನು ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ಒಂದು 12 ವರ್ಷದಿಂದ ಮಾಡ್ತಾನೆ ಸರ್. ಚಿಕ್ಕ ಹುಡುಗ ಕೆಲಸ ಮಾಡೋದು 12 ವರ್ಷದಿಂದ ಮಾಡ್ತಾನೆ.
ಹಾ ಮಾಡ್ಕೊಂತಾರೆ ಸರ್. ಸೈಯದು ಇವನು ಒಂದು ತಮ್ಮ ತರನೇ ಆಗ್ಬೇಕು, ಅದನ್ನ ಕೆಲಸ ಮಾಡ್ತಾನೆ, ತುಂಬಾ ನೀತಿನ ಮಾಡ್ತಾನೆ, ಸ್ವಲ್ಪ ದೂರಿನ ಬರ್ತಾನೆ, ಮತ್ತೆ ನಮ್ಮ ತರನೇ ಪರ್ಮನೆಂಟ್ ಆಗಿ ಮಾಡ್ತಾನೆ ಸರ್. ಇವನು ಒಂದು 4 ವರ್ಷದಿಂದ ಮಾಡ್ತಾನೆ ಸರ್, 4 ವರ್ಷದಿಂದ ಮಾಡ್ತಾನೆ. ಬಂದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಕಲ್ಕೊಂಡೇನೆ, ನೀತಿನ ಮಾಡ್ತಾನೆ, ಸ್ವಲ್ಪ ದೂರಿನ ಬರ್ತಾನೆ, ದೊಡ್ಡ ಗೊತ್ತಿಗಾರೇನ ಬರೋದು ಇವನು, ಸ್ವಲ್ಪ ಮಾಡ್ತಾನೆ ಕೆಲಸ ಎಲ್ಲ. ಸೊ ಹಾಗೆ ಫ್ರೆಂಡ್ಸ್, ನಮ್ ಜೊತೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ. ಸೊ ಅವರು ಕೂಡ ಮೀನ್ ತಗೊಳಕ್ ಹೋಗಿ ಬಂದಿದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳೋಣ ಯಾವ ತರ ಮೀನ್ ತಗೊಳ್ತಾರೆ ಅಂದ್ಬಿಟ್ಟು. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಅಕ್ರಮ್ ಸರ್. ಅಕ್ರಮ್ ಪಾಷಾ ಸರ್, ನೀವು ಎಷ್ಟು ವರ್ಷದಿಂದ ಮೀನ್ ತಗೋತಾ ಇದ್ದೀರಾ? ಸುಮಾರು ಒಂದು 20 ವರ್ಷದಿಂದ ತಗೊಂತಾ ಇದ್ದೀನಿ. 20 ವರ್ಷ. ನೀವು ಬಂದ್ರೆ ಯಾವ ಮೀನ್ ತಗೊಳ್ತೀರಾ? ನಾವು ಜಾಸ್ತಿ ಅಂದ್ರೆ ಪಾಪ್ಲೆಟ್ ತಗೊಂತೀವಿ, ಆಮೇಲೆ ಇದು ಬಾಂಗ್ಡ ಇದೆಲ್ಲ, ಬಾಂಗ್ಡ ಬರುತ್ತೆ, ಆಮೇಲೆ ಜೀವ ಇರೋದು ಕುಚ್ ಮೀನ್ ಬರುತ್ತೆ, ಅದೆಲ್ಲ ತಗೊಂತೀವಿ ಸರ್ ನಾವು. ಲೈವ್ ಮೀನೇ ಜಾಸ್ತಿ. ಸೀ ಫಿಶ್ ಬರುತ್ತೆ, ಸೀ ಫಿಶ್, ಪ್ರಾನ್ಸ್ ಎಲ್ಲ ತಗೊಂತೀವಿ ಸರ್. ಬಂದ್ರೆ ಒಂದು 2 ರಿಂದ 3 ಕೆಜಿ ತಗೊಂಡೋಗ್ತೀನಿ ಸರ್. ಹಾ, ಎಲ್ಲ ಒಳ್ಳೆ ಮೀನ್ ಸಾಂಬಾರು, ಫ್ರೈ ಎಲ್ಲ ಮಾಡ್ತೀವಿ ಸರ್ ನಾವು. ಕಬಾಬು ಎಲ್ಲ, ತವಾ ಫ್ರೈ ಅಂದ್ರೆ ಕೆರೆ ಪಾಪ್ಲೆಟ್ ಇದೆ, ಅದೇ ತಗೊಂಡೋಗುತ್ತೆ. ಏನು ಚೆನ್ನಾಗಿರುತ್ತೆ ಮೀನು, ತಗೊಂಡೋಗಿ ನಾವು ಸುಮಾರು 20 ವರ್ಷದಿಂದ ತಗೊಂಡ್ತಾ ಇದೀವಿ ಅನ್ಬಿಟ್ಟು ಹೇಳ್ತೀವಿ ಸರ್. ಇದು ಪಾಂಪ್ಲೆಟ್ ಮೀನ್ ಕಟ್ ಮಾಡ್ಕೊಂಡು ಇದು ಎಲ್ಲ ಕಬಾಬ್ಗೆಲ್ಲ ಚೆನ್ನಾಗಿರುತ್ತಾ? ಹಾ, ಫ್ರೈಗೆ. ಓಕೆ. ಜಾಸ್ತಿ ಇದೆ ಹೋಗೋದು. ಹಾ, ಇದು ಜಿಲೇಬಿ ಮತ್ತೆ ಎಲ್ರಿಗೂ ಕೂಡ ಒಳ್ಳೇದ ಇದು. ಚೆನ್ನಾಗಿರುತ್ತೆ, ಮುಳ್ಳು ಬರಲ್ಲ, ಎಲ್ಲ ಆರಾಮಾಗಿ ತಿನ್ಬೋದು, ಅದೆಲ್ಲ ಚೆನ್ನಾಗಿರುತ್ತೆ. ಅದು ಪಾಂಪ್ಲೆಟ್ ಮೀನ್ ಅಂತ, ಕೆರೆ ಪಾಂಪ್ಲೆಟ್ ತುಂಬಾ ಚೆನ್ನಾಗಿರುತ್ತೆ. ಹೋಟ್ಲವರೆಲ್ಲ ಅದೇ ತಗೊಂಡು ಹೋಗೋದು ಸರ್. ಹೋಟೆಲ್ಗೆಲ್ಲ ಇದೇ ತಗೊಂಡು ಹೋಗೋದು ಸರ್. ಇದು ಮತ್ತೆ ಜಿಲೇಬಿ ಜಾಸ್ತಿ ಯೂಸ್ ಐತೆ. ಇದು ಜಿಲೇಬಿ, ಬಾಂಗ್ಲಾ, ಭಾಷಾ ಅಂತ ಅದೆಲ್ಲ ಇದೆ. ನೋಡಿ ಫ್ರೆಂಡ್ಸ್, ಇದು ಪಾಂಪ್ಲೆಟ್ ಮೀನ್ ಕಟ್ ಮಾಡ್ತಾ ಇರುವಂತದ್ದು ನೋಡಿ, ಎಷ್ಟು ನೀಟಾಗಿ ಕಟ್ ಮಾಡ್ತಾ ಇದಾರೆ ಅಂತ. ಇದು ಯಾವ ತರ ಕಟ್ ಮಾಡಿರುವಂತದ್ದು? ಗ್ಯಾಸ್ ಪೀಸ್, ಕ್ರಾಸ್ ಪೀಸ್ ನೋಡಿ ಫ್ರೆಂಡ್ಸ್, ಇದು ಕ್ರಾಸ್ ಪೀಸ್ ಅಂತ ಕಟ್ ಮಾಡಿದ್ದಾರೆ. ಸ್ಲೈಸ್ ಅಂತಾರೆ. ಇದು ತವಾ ಫ್ರೈಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಕಸ್ಟಮರ್ ಯಾವ ತರ ಕೇಳ್ತಾರೆ, ಯಾವ ತರ ಕಟಿಂಗ್ಸ್ ಕೇಳ್ತಾರೆ, ಆ ತರ ಮಾಡ್ಕೊಡ್ತಾರೆ. ಓಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಶಾಪಲ್ಲಿ ಯಾವ ಥರ ಸೀ ಫುಡ್ಸ್ ಎಲ್ಲ ಸಿಗುತ್ತೆ ಅಂತ. ಕೆಂಗೇರಿ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ, ಬೇಕಾದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಇಷ್ಟವಾದ ಫ್ರಾನ್ಸ್ ಇರ್ಬೋದು, ಫಿಶ್ ಇರ್ಬೋದು, ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ನೀವು ಕೂಡ ಬಂದು ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಬೋದು. ಸೊ ಆ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತಾ, ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.